ಜನಪ್ರಿಯ ಶಾಸಕರು ತಮ್ಮ ನೇತೃತ್ವದಲ್ಲಿ ಈ ಪಾದಯಾತ್ರೆಯನ್ನ ಕೈಗೊಂಡು ಸರ್ಕಾರಕ್ಕೆ ಮನವಿಯನ್ನ ನೀಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವರ ಸರ್ಕಾರ ಏನು 2005 ಮನಮೋಹನ್ ಸಿಂಗ್ರು ಶ್ರೀಮತಿ ನಾಲ್ಕು ಮಂದಿ ಗುಜರಾತಿಗಳು ಬಂಧುಗಳು ಇವತ್ತೇನ ಮಹೇಶ್ ಅನ್ನಾಕಿ ಮಹಾತ್ಮ ಗಾಂಧಿ ಕಿ ತಾವೇನು ಮಹೇಶ್ ಅನ್ನವರ ಒಂದು ಕಥೆಯನ್ನು ಹಳ್ಳಿಯಿಂದ ಇವತ್ತು ಜನಸಾಗರ ನೋಡಬಹುದು ಬಂದರೆ ನೋಡಿ ಜನಸಾಗರ ಯಾಕೆ ಅಂದ್ರೆ ದೇಶ ಸಲುವಾಗಿ ಏನೇನೋ ಹೆಸರು ತಪ್ಪಾತಂದ್ರೆ ಕಾಂಗ್ರೆಸ್ ಅವ್ರು ಮುಂದಿರ್ತಾವ್ರು. ಚಿಕ್ಕೋಡಿ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾ ಪಾಟೀಲ್ ಅವರು ಸಹಿತ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿಯಾಗಿ ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಶ್ರೀಜಿ ಕುಲಗೋಡಿ ಸರ್ ಅವರು ವೇದಿಕೆಗೆ ಕಡೆಗೆ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ನಾನು ಎರಡು ದಿವಸದಿಂದ ಈ ಪ್ರತಿಭಟನೆ ಮಾಡಬೇಕು ಅಂತ ಪ್ರದೀಪ್ ಹಾಲುಮನಿಯವರು ಪ್ರತಿ ಗ್ರಾಮಕ್ಕೂ ಸಂಪರ್ಕ ಮಾಡಿ ನಮಗೆಲ್ಲ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ತಾವೆಲ್ಲ ಅಂತ ತಿಳ್ಕೊಂಡಾಗಿ ಇವತ್ತು ನಾವೆಲ್ಲ ಸೇರಿದ್ದೀವಿ. ಪ್ರಥಮವಾಗಿ ಈ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾರು ಯಾಕೆ ನಡೆದ್ರು ಗೊತ್ತಿಲ್ಲ, ಎಡೆ ಬಂದು ಎಡೆ ಹೆಕ್ಕರು ಗೊತ್ತಿಲ್ಲ. 3 ಕ್ಯಾಮ್ರಾ ಇಡ್ತಾ ಇದ್ದೀವಿ ನಾವು. ಸತೀಶ್ನಾಗ ಒಂದಿಟ್ಟಿದ್ದೀವೋ, ಇಲ್ಲಿ ಮಂಡ್ಯಾಗ ಒಂದಿಟ್ಟಿದ್ದೀವೋ, ಎತ್ತರನಿಂದ ಒಂದಿಟ್ಟಿದ್ದೀವಿ. ಯಾರ್ಯಾರು ಎಲ್ಲೆಲ್ಲಿ ಹೆಕ್ಕರು ಎಲ್ಲೆಲ್ಲಿ ಹೇಳಿದ್ರು ಹೆಂಗೆ ಬಂದ್ರೆಲ್ಲ ಗೊತ್ತಾಗ್ತದೆ. ಸುಮಾರು ಈ ರಾಜ್ಯದಿಂದ ನಾವು ತೆರಿಗೆ ರೂಪದಲ್ಲಿ ಕೇಂದ್ರ ಸರ್ಕಾರಕ್ಕೆ 4.5 ಲಕ್ಷ ಕೋಟಿ ನಾವೆಲ್ಲರೂ ಕೊಡ್ತೀವಿ. ನಮ್ಮ ರಾಜ್ಯದ ಬಜೆಟ್ ಎಷ್ಟಪ್ಪ ಅಂತಂದ್ರೆ ಕಳೆದ ಒಂದು ಸಾಲಿನಾಗ ಸಿದ್ದರಾಮಯ್ಯ ಸಾಹೇಬ್ರ ಮಂಡಿಸಿದ ಬಜೆಟ್ ಎಷ್ಟಪ್ಪ ಅಂತಂದ್ರೆ 3,71,000 ಕೋಟಿ ರೂಪಾಯಿ ಬಜೆಟ್ ಮಂಡನೆ ಮಾಡಿದ್ರು. ಆದ್ರೆ ನಮ್ಮ ರಾಜ್ಯ ಸರ್ಕಾರ ಬಜೆಟ್ಗಿಂತ ನಾವು ಕೇಂದ್ರ ಸರ್ಕಾರಕ್ಕೆ ನಾವು 4.5 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ ತೆರಿಗೆ ರೂಪದಲ್ಲಿ. ಇವತ್ತು ತಾವು ಒಂದು ಅರ್ಥ ಮಾಡ್ಕೋರಿ, ಯಾಕೆ ಒಕ್ಕೂಟದ ವ್ಯವಸ್ಥೆ ಇದೆ. ಈ ವ್ಯವಸ್ಥೆದಾಗ ನಾವು ಇಲ್ಲಿಯವರು ಬದುಕಬೇಕು, ಉತ್ತರ ಪ್ರದೇಶದಾಗ ಗಿರೋರನ್ನು ಬದುಕಬೇಕು, ಬಿಹಾರದಾಗ ಗಿರೋರನ್ನು ಬದುಕಬೇಕು, ಬೇರೆ ಬೇರೆ ರಾಜ್ಯದವರೆಲ್ಲರೂ ಬದುಕಬೇಕು. ಯಾಕಂದ್ರೆ ಒಂದೊಂದು ರಾಜ್ಯದ ಆದಾಯ ಜಾಸ್ತಿ ಅದಾವ, ಒಂದೊಂದು ರಾಜ್ಯದ ಆದಾಯ ಕಡಿಮೆ ಅದಾವ. ಇವತ್ತು ನಾವು ಕೇಳೋದಿಷ್ಟ ಏನಪ್ಪ ಅಂತಂದ್ರೆ, ಇವತ್ತು ನಾವೊಂದು 100 ರೂಪಾಯಿ ನಿಮಗೆ ಕೇಂದ್ರ ಸರ್ಕಾರ ಕೊಟ್ಟರೆ ನಮಗೆ ತಿರುಗಿ ನೀವು ಎಷ್ಟು ಕೊಡ್ತೀರಿ ಅಂತಂದ್ರೆ 13%. 13 ರೂಪಾಯಿ ನೀವು ಮಾತ್ರ ನಮಗೆ ಕೊಡ್ತೀರಿ. ಆದ್ರೆ ನಿಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ, ಆ ರಾಜ್ಯ ಸರ್ಕಾರಗಳಿಗೆ ನೀವು ಎಷ್ಟು ಕೊಡ್ತೀರಿ?
ಅವ್ನು 1 ರೂಪಾಯಿ ಕೊಟ್ರೆ ನೀವು 1.5 ರೂಪಾಯಿ ಕೊಡ್ತೀರಿ. ಯಾಕೆ ಈ ತಾರತಮ್ಯ ಮಾಡ್ತೀರಿ? ಇವತ್ತು ನಾವು ನಿಮಗ 1 ರೂಪಾಯಿ ಕೊಡ್ತೀವಿ, ತಿರುಗಿ ನಮಗೆ ನೀವು ಎಷ್ಟು ಕೊಡ್ತೀರಪ್ಪ ಅಂದ್ರೆ 13 ಪೈಸೆ ಕೊಡ್ತೀರಿ. ಗಲಭೆಗಳು ಆದಂತ ಘಟನೆಗಳು ಸುಮಾರು 5,000ಕ್ಕಿಂತ ಹೆಚ್ಚಿನ ಸಂಖ್ಯೆಯನ್ನ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅದನ್ನ 1,000ಕ್ಕೆ ತಂದಿಟ್ಟಿದೆ. ಅಂದ್ರೆ ಒಳ್ಳೆ ಸುಶಾಸನವನ್ನ ಕೊಡ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ. ಮತ್ತು ಇಡೀ ಕರ್ನಾಟಕ ರಾಜ್ಯ, ಇಡೀ ಭಾರತ ದೇಶದಲ್ಲಿ ಒಂದು ಮಾದರಿ ರಾಜ್ಯ ಇದೆ. ಎಲ್ಲೆಲ್ಲಿ ಬಿಜೆಪಿ ಸರ್ಕಾರ ತನ್ನ ಅಸ್ತಿತ್ವದಲ್ಲಿ ಇದೆ, ಅಲ್ಲಿ ಎಲ್ಲಿಯೂ ಕೂಡ ಗ್ಯಾರಂಟಿಗಳನ್ನ ಯಶಸ್ವಿ ಮಾಡ್ತಕ್ಕಂಥದ್ದಾಗಿಲ್ಲ. ಆದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದನ್ನ ಯಶಸ್ವಿ ಮಾಡ್ತಕ್ಕಂಥದ್ದು ಮಾಡಿದೆ, ತೋರಿಸಿದೆ. ಈ ಯಶಸ್ವಿ ಗ್ಯಾರಂಟಿಗೆ ಹಾಕ್ತಕ್ಕಂಥ ದುಡ್ಡು ಎಲ್ಲಿಯೂ ಕೂಡ ಅಭಿವೃದ್ಧಿಗೆ ಅಡ್ಡು ಬಂದಿಲ್ಲ. ಅಭಿವೃದ್ಧಿ ಕೆಲಸವು ತಾನಾಗಿ ಎಲ್ಲಾ ರೀತಿಯಲ್ಲಿ ಸಾಗ್ತಾ ಇದ್ದಾವೆ. ಅನೇಕ ಯೋಜನೆಗಳು ಅನುಷ್ಠಾನಗೊಳ್ತಾ ಇದ್ದಾವೆ. ಕೆರೆ ತುಂಬತಕ್ಕಂಥ ನೀರಾವರಿ ಯೋಜನೆಗಳು ಕೂಡ ಅನುಷ್ಠಾನಕ್ಕೆ ಬಂದಿದ್ದಾವೆ. ಹೊಸ ಹೊಸ ನೀರಾವರಿ ಯೋಜನೆಗಳನ್ನು ಕೂಡ ನಿಮ್ಮ ಶಾಸಕರು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ. ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಅವರು ಕೂಡ ಮೊನ್ನೆ ಸುಮಾರು 39 ಕೆರೆಗಳನ್ನು ತುಂಬತಕ್ಕಂಥ ನೀರಾವರಿ ಯೋಜನೆ ಕೂಡ ಕೈಗೆತ್ತಿ ಅದನ್ನು ಯಶಸ್ವಿ ಮಾಡಿದ್ದಾರೆ. ಅನೇಕ ಉಸ್ತುವಾರಿ ಸಚಿವ